ಯೆಶಾಯನ ಪ್ರವಾದನೆಯ ಗ್ರಂಥ 45ನೇ ಅಧ್ಯಾಯ 24ನೆಯ ವಾಕ್ಯ. ಯೆಹೋವನಲ್ಲಿ ಮಾತ್ರ ಸತ್ಯ ಕಾರ್ಯಗಳು ಶಕ್ತಿಯೂ ಉಂಟು. ಆತನ ಮೇಲೆ ಉರಿಗೊಂಡವರೆಲ್ಲರೂ ನಾಚಿಕೆಪಟ್ಟು ಆತನನ್ನು ಮರೆ ಹೋಗುವರು. ಈ ವಾಕ್ಯದಲ್ಲಿ ನಮ್ಮ ದೇವರು ಎಂಥವರು, ನಾವು ಹೇಗೆ ಜೀವಿಸಬೇಕು ಎಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯೆಹೋವನಲ್ಲಿ ಮಾತ್ರ ಸತ್ಯ ಕಾರ್ಯಗಳು ಶಕ್ತಿಯೂ ಉಂಟು ಎಂಬುದಾಗಿ. ಅಂದ್ರೆ ಯೆಹೋವನನ್ನ ಬಿಟ್ಟು ಬೇರೆ ಎಲ್ಲಿ ಕೂಡ ನೀವು ಸತ್ಯ ಕಾರ್ಯವನ್ನು, ನಿಜವಾದಂಥ ಶಕ್ತಿಯನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ನಿಜವಾದ ಶಕ್ತಿ ಎಂದು ಹೇಳುವಾಗ ಸೃಷ್ಟಿಸಬಲ್ಲಂತ ಶಕ್ತಿ, ಇಲ್ಲದನ್ನು ಇರುವ ಹಾಗೆ ಕರೆಯುವಂತ ಶಕ್ತಿ, ಜೀವಿತವನ್ನೇ ಬದಲಾಯಿಸಿ ದುಃಖವನ್ನು ಆನಂದವಾಗಿ ಮಾರ್ಪಡಿಸುವಂತ ಶಕ್ತಿ. ಇಂಥ ಶಕ್ತಿಯು ಕರ್ತನಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಇಲ್ಲ. ಈ ಶಕ್ತಿಯನ್ನು ನಮ್ಮ ಜೀವಿತ ನಾವು ಅನುಭವಿಸಬೇಕು ಅಂದರೆ ನಮ್ಮ ಶೂನ್ಯತೆಗಳು ಬದಲಾಗಬೇಕು, ನಮ್ಮ ನಿರಾಸೆಗಳು ನೀಗಿ ಅದ್ಭುತಗಳು ನಡೆಯಬೇಕು, ನಮ್ಮ ಅನಾರೋಗ್ಯದ ಅವಸ್ಥೆಗಳು ನೀಗಿ ನಾವು ಆರೋಗ್ಯವಂತರಾಗಿ ಅದ್ಭುತ ಸೌಖ್ಯವನ್ನ ಹೊಂದಿ ಹರ್ಷಿಸಬೇಕು. ದೇವರು ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದನ್ನು ಇರುವುದಾಗಿ ಮಾಡಿ ನಮ್ಮ ಕಣ್ಣೀರನ್ನು ನೀಗಿಸಿ ನಾವು ಆನಂದದಿಂದ ಕುಣಿದಾಡುವಂತೆ ಮಾಡಬೇಕೆಂಬುದಾಗಿ ನಾವು ಆಗ್ರಹಿಸುವುದಾದರೆ ಆತನಲ್ಲಿ ಮಾತ್ರವೇ ಇರುವಂತ ಸತ್ಯ ಕಾರ್ಯಗಳನ್ನು ನಾವು ನೆರವೇರಿಸುವವರಾಗಿ ನಮ್ಮ ಜೀವಿತದಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡವರಾಗಿ ಜೀವಿಸಬೇಕು. ನಮ್ಮಲ್ಲಿ ಸತ್ಯ ಕಾರ್ಯಗಳಿಲ್ಲದೆ ಲೋಕದ ವಿಷಯಗಳು, ಸೈತಾನನ ಕಾರ್ಯಗಳು, ಪಾಪಗಳು, ದುರ್ವರ್ತನೆಗಳು, ಕಪಟತನಗಳು, ಮನುಷ್ಯರನ್ನು ಮೆಚ್ಚಿಸುವಂತ ಎಲ್ಲ ನಾಟಕೀಯ ಸ್ವಭಾವಗಳು ಇರುವುದಾದರೆ ಅದು ದೇವರಲ್ಲಿ ಇಲ್ಲದೆ ಇರುವುದರಿಂದ ದೇವರಲ್ಲಿ ಮಾತ್ರ ಇರುವಂತ ಸತ್ಯ ಕಾರ್ಯಗಳು ನಿಮ್ಮಲ್ಲಿ ಇಲ್ಲದೆ ಹೋಗುತ್ತದೆ, ನೆರವೇರದೆ ಹೋಗುತ್ತದೆ. ಲೋಕದ ಸುಳ್ಳುಗಳು ನಿಮ್ಮ ಜೀವಿತವನ್ನು ದೇವರ ಶಕ್ತಿಯನ್ನ ಅನುಭವಿಸುವುದರಿಂದ ವಂಚಿಸಿ ಬಿಡುತ್ತದೆ. ಆದ್ದರಿಂದ ದೇವರಲ್ಲಿ ಮಾತ್ರ ಇರುವಂತ ಶಕ್ತಿಯನ್ನ ನೀವು ಅನುಭವಿಸಬೇಕಾದರೆ ದೇವರಲ್ಲಿ ಮಾತ್ರ ಇರುವಂತ ಸತ್ಯ ಕಾರ್ಯಗಳು ನಿಮ್ಮಲ್ಲಿ ಕೂಡ ಇರಬೇಕು. ನೀವು ಅವುಗಳನ್ನು ಮಾಡಬೇಕು. ಆ ರೀತಿಯಾಗಿ ಮಾಡದೆ ದೇವರ ಮೇಲೆ ಉರಿಗೊಳ್ಳುವುದಾದರೆ ನೀವು ನಾಚಿಕೆ ಪಡಬೇಕಾಗಿ ಬರುತ್ತದೆ. ನಾಚಿಕೆ ಪಟ್ಟ ನಂತರ ತಗ್ಗಿದವರಾಗಿ, ಬಗ್ಗಿದವರಾಗಿ, ಕುಂದಿದವರಾಗಿ ದೇವರನ್ನ ಮೊರೆಹೊಕ್ಕುವಂತ ಅವಸ್ಥೆಗೆ ನಿಮ್ಮ ಜೀವಿತವು ತಳ್ಳಲ್ಪಡುತ್ತದೆ. ಆಗ ಕೂಡ ದೇವರ ಮೊರೆಹೊಕ್ಕುವುದಕ್ಕೆ ನೀವು ಬರದೇ ಇದ್ದರೆ ಕೊನೆಗೆ ಅದು ನಾಶನಕ್ಕೆ ನಿಮ್ಮನ್ನ ಕರೆದೊಯ್ದು ಬಿಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಆರಾಧಿಸುವಂತ ದೇವರು ಬಹಳ ಶಕ್ತನು. ನಾವು ಯೋಚಿಸುವುದಕ್ಕಿಂತ, ನಾವು ತಿಳಿದಿರುವುದಕ್ಕಿಂತ, ನಮ್ಮ ಎಲ್ಲ ಜ್ಞಾನಕ್ಕಿಂತಲೂ ಕೂಡ ಆತನು ಬಹಳ ಶಕ್ತನು. ಆತನಿಂದ ಆಗದೇ ಇರುವ ಕಾರ್ಯ ಯಾವುದೂ ಇಲ್ಲ. ಅಂತಹ ದೇವರಿಗೋಸ್ಕರ ನಾವು ಜೀವಿಸುವುದಕ್ಕೆ ಮುಂದಾಗುವುದಾದರೆ, ಪೂರ್ಣವಾಗಿ ಸಮರ್ಪಿಸುವುದಕ್ಕೆ ಮುಂದಾಗುವುದಾದರೆ, ದೇವರ ನನ್ನ ಜೀವಿತದಲ್ಲಿ ಏನೇ ಆಗಲಿ ಅದು ನಿನಗೋಸ್ಕರ, ನೀನು ಮೆಚ್ಚುವ ಹಾಗೆ ನಿನ್ನ ಚಿತ್ತಾನುಸಾರವಾಗಿ ಎಂಬುದಾಗಿ ಸಮರ್ಪಿಸುವುದಾದರೆ ದೇವರು ನಿಶ್ಚಯವಾಗಿ ಜೀವಿತದ ಅವಸ್ಥೆಗಳನ್ನು ಬದಲಾಯಿಸುವಂತ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ತಾನು ಎಷ್ಟು ಶಕ್ತನು ಎಂಬುದನ್ನು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ತೋರಿಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನಲ್ಲಿ ಮಾತ್ರವೇ ಇರುವಂತ ಸತ್ಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಾಗಲೇ, ನಮ್ಮ ಕುಟುಂಬದಲ್ಲಿ ಇರುವಾಗಲೇ, ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಅದು ಆವರಿಸಿಕೊಳ್ಳುವಾಗಲೇ ಕರ್ತನಲ್ಲಿ ಮಾತ್ರವೇ ಇರುವಂತ ಶಕ್ತಿಯನ್ನ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ಅನುಭವಿಸಬಹುದು. ಜೀವಿತ ಬದಲಾಗುತ್ತದೆ, ಆಶೀರ್ವಾದಗಳು ಹೆಚ್ಚುತ್ತದೆ, ಸೇವೆ ಅಭಿವೃದ್ಧಿಯಾಗುತ್ತದೆ. ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಜಯಶಾಲಿಗಳಾಗುತ್ತೇವೆ. ಸೈತಾನನಾದರೂ ನಮ್ಮ ಮುಂದೆ ಸೋತು ಅಡಗಿ ತೊಲಗಿ ಹೋಗುತ್ತಾನೆ ಎಂಬುದನ್ನ ತಿಳಿದು ದೇವರ ಮುಂದೆ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಿನ್ನಲ್ಲಿ ಮಾತ್ರ ಇರುವಂಥ ಸತ್ಯ ಕಾರ್ಯಗಳಿಗೆ ನಮ್ಮ ಜೀವಿತದಲ್ಲಿ ನಾವು ಅವಕಾಶ ಕೊಡುವುದಾದರೆ, ನಾವು ಅದನ್ನಪ್ಪ ನಮ್ಮ ಜೀವಿತದ ಮೂಲಕವಾಗಿ ಮಾಡುವುದಕ್ಕೆ ಮುಂದಾಗುವುದಾದರೆ, ನಿನ್ನಲ್ಲಿ ಮಾತ್ರ ಇರುವಂಥ ಶಕ್ತಿಯು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸುತ್ತದೆ. ಇಲ್ಲ
ಇಲ್ಲದಿರುವುದನ್ನ ಇರುವುದಾಗಿಯೂ, ಅಪ್ಪ ನಮ್ಮ ದುಃಖವನ್ನ ಸಂತೋಷವಾಗಿ ಮಾರ್ಪಡಿಸುವ ಹಾಗೆ ಎಲ್ಲವನ್ನ ಬದಲಾಯಿಸುವುದಾಗಿಯೂ ಅದು ಕಾರ್ಯವನ್ನ ಮಾಡುತ್ತದೆ. ನಿನ್ನ ಉದ್ದೇಶಗಳು ಅಪ್ಪ ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರುತ್ತದೆ. ಅದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ನಮ್ಮನ್ನ ಸಮರ್ಪಿಸ್ತಾ ಇದ್ದೇವೆ. ದಿವಸ ಮೊದಲುಗೊಂಡು ಸತ್ಯ ಕಾರ್ಯವನ್ನೇ ನಾವು ಮಾಡಬೇಕು. ಸುಳ್ಳುಗಳಿಗೆ, ಲೋಕದ ಕಾರ್ಯಗಳಿಗೆ, ಕಪಟತನಗಳಿಗೆ, ಸೈತಾನಿಗೆ ನಾವು ಅವಕಾಶವನ್ನ ಕೊಡಬಾರದು. ಮನುಷ್ಯರ ದುರ್ವರ್ತನೆಗಳು ತೊಲಗಿ ಹೋಗಲಿ. ಜೀವಿತಗಳನ್ನ ಬಿಟ್ಟು, ಕುಟುಂಬಗಳನ್ನು ಬಿಟ್ಟು ನೀಗಿ ಹೋಗಲಿ. ಜನರನ್ನ ಮೆಚ್ಚಿಸುವಂತ ಸ್ವಭಾವಗಳು ತೊಲಗಲಿ. ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಕರ್ತನಿಗೆ ಮೆಚ್ಚುಗೆಯಾಗಿಯೂ, ವಾಕ್ಯಕ್ಕೆ ವಿಧೇಯರಾಗಿಯೂ, ಆತ್ಮನ ನಡೆಸುವಿಕೆಯಲ್ಲೂ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಈಗಲೂ ಕೂಡ ಉರಿಗೊಂಡು ಮುನ್ನಡೆಯುವಂಥವರು ಮುಂದೆ ತಗ್ಗಿಸಲ್ಪಡುತ್ತಾರೆ. ಮನ ತಿರುಗದೆ ಹೋದರೆ ನಾಶನಕ್ಕೆ ಗುರಿಯಾಗುತ್ತಾರೆ ಎಂಬಂತ ಎಚ್ಚರಿಕೆಯೊಂದಿಗೆ ಈ ದಿವಸಪ್ಪ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಮುಂದೆ ಸಮರ್ಪಿಸ್ತಾ ಇರುವಂತ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸು ಕರ್ತನೆ. ಉನ್ನತವಾದಂತ ನಿನ್ನ ಶಕ್ತಿಯು ತೋರ್ಪಡಲಿ. ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.